ಅವರು ಮೈಸೂರಲ್ಲಿ ಕಡೆ ಉಸಿರು ಬಿಡಬೇಕಂತ ಅವ್ರಿಗೆ ಮನಸ್ಸಲ್ಲಿ ಅನ್ಕೋತಾ ಇರೋ. ಏನಕ್ಕೆ ಅಂದರೆ ಈಗ ಒಂದು 6 ತಿಂಗಳಿಂದ ಮಗ ತೀರೋಗ್ಬಿಟ್ಟು ಅವ್ರನ್ನ ಇಲ್ಲೇ ಬಿಡಬೇಕು ರಸ್ತಿನ ಇದೇ ಜಾಗದಲ್ಲಿ ತುಂಬ ಮನಸ್ಸಿಗೆ ನೋವು ಮಾಡ್ಕೊಂಡ್ರು. ಆಗ ನಾನು ಮೈಸೂರಲ್ಲೇ ಉಸಿರಾದಾಗಿ ನನ್ನೂ ಇಲ್ಲೇ ಬಿಡಿ ಅಂತ ಹೇಳಿದರು. ಅದು ಇಷ್ಟು ಬೇಗ ಆಯ್ತು ಅಂತ ಅಂದ್ಕೊಂಡಿರಲಿಲ್ಲ. ಇದು ಹೇಗೆ ಹೇಳೋದು ಅಂತ ಗೊತ್ತಾಗ್ತಿಲ್ಲ, ತುಂಬ ದುಃಖ ಆಗ್ತಾಯಿದೆ. ಇಲ್ಲೇ ಅಣ್ಣ ಅವ್ರ ಮಗ ಅವ್ರಿಗೆ ಬಿಡೋಕ್ಕೆ ಬಂದಾಗ ಅವ್ರು ಹೇಳಿದರು ನನಗೂ ಇದೇ ಜಾಗದಲ್ಲಿ ಅಸ್ಥಿ ಬಿಡಬೇಕು ಅಂತ. ಮೈಸೂರಲ್ಲಿ ಆಗಬೇಕು. ಪರ್ಸ್ನಲ್ ಅಂತ ಆ ಥರ ಏನಿಲ್ಲ. ನಾವೆಲ್ಲ ನನ್ನ ಪಾರ್ಟ್ನರ್ ಪವನು, ಅನಿಲ್, ಕಿಶನ್, ರಾಮು ಮತ್ತು ರಜನಿಕಾಂತ್, ಪ್ರವೀಣ, ಅರುಳು, ನಾವೆಲ್ಲ ಇಷ್ಟು ಜನನ ಇಲ್ಲೇನಿದ್ದೀವಿ ಅಷ್ಟು ಜನ ಅಮ್ಮನಿಗೆ ತುಂಬ ಆತ್ಮೀಯವಾಗಿದ್ದಾರೆ ಸರ್. ಎಲ್ಲರೂ ಪ್ರತಿಯೊಬ್ಬರು ಏನಿಲ್ಲ, ವಿಲ್ಲ ಆ ಥರ ಏನಿಲ್ಲ, ಎಲ್ಲ ಆ ಥರ ಏನಿಲ್ಲ. ಅವರೆಲ್ಲ ಅಣ್ಣ ಹೋದ್ಮೇಲೆ ಎಲ್ಲ ಅವ್ರ ಮೊಮ್ಮಗಳೇ ಅಂಡ ಬರ್ತಾಂಡಿ ನಾವು ಇಲ್ಲಿ ನೋಡ್ಕೊತಾ ಇದ್ದೀವಿ ಅಷ್ಟೇ. ಅವ್ರೇನು ಹೇಳ್ತಾರೆ ಆ ಥರ. ಸತ್ತ ನಂತರದಲ್ಲಿ ಮರಣೋತ್ತರ ಪ್ರಶಸ್ತಿಗಳು ಯಾವುದು ಬೇಡ, ಪ್ರತಿಮೆ ಬೇಡ, ಸ್ಮಾರಕ ಬೇಡ ಅಂತ ಹೇಳ್ತಾ ಇದ್ರು, ಬರೆದಿದ್ರು. ಆ ಥರ ಆ ಥರ ಎಲ್ಲ ಏನೂ ಇಲ್ಲ. ಬರೀ ಒಂದು ಕಾರ್ಯಕ್ರಮ ಮೈಸೂರಲ್ಲಿ 2018 ನಾವು ಮುಂದೆ ಎಲ್ಲೂ ಕಚೇರಿ ಪ್ರೋಗ್ರಾಮ್ ನಾನು ಎಲ್ಲೂ ನಡೆಸಲ್ಲ, ನಾವು ವಿಶ್ರಾಂತಿ ಪಡಿತಾ ಇದ್ದೀನಿ ಅಂತ ಒಂದು ಹೇಳಿದ್ರು. ಅಷ್ಟು ಬಿಟ್ಟೆ ಇನ್ನೇನು ಹೇಳಿದ್ರು. ಸ್ಮಾರಕ ಬೇಡ, ಪ್ರತಿಮೆ ಇಲ್ಲ ಆ ಥರ ಇಲ್ಲ, ಆ ಥರ ಇಲ್ಲ. ಕೆಲವರು ಈ ಥರ ಎಲ್ಲ ಬರೆದು ಸೋಷಿಯಲ್ ಮೀಡಿಯಾದಲ್ಲಿ ಬರೆದು ಪೋಸ್ಟ್ ಇಲ್ಲ ಅದೆಲ್ಲ ಸುಳ್ಳು. ನಾನು ಸುಮ್ಗೆ ಅವ್ರಿಗೆ ಹೇಳ್ತಾ ಇದ್ದೆ, ಅಮ್ಮ ನೀವು ಇವ್ರಿಗೆ ಯಾರಿಗೆ ರಾಮನಿಗೆ ಶ್ರೀರಾಮನಿಗೆ 125 ಇಯರ್ಸು, ನೀವು 125 ಇಯರ್ಸ್ ಆದಮೇಲೆ ಕೃಷ್ಣನಿಗೆ 125 ವರ್ಷ ಇದ್ರಂತ, ಅದೇ ಥರ ನೀವು 125 ವರ್ಷ ಇರ್ತೀರ, ಆಮೇಲೆ ನಿಮ್ಮದೆಲ್ಲ ನಾವೆಲ್ಲ ಸೇರ್ಕೊಂಡು ನಾವು ಸ್ಮಾರಕ ಕಟ್ತೀವಿ ಅಂತ ಸುಮ್ಮನೆ ಆ ಥರ ತಮಾಷೆ ಮಾತಾಡ್ಕೊತಾ ಇದೆ ಹೊರತು ಇನ್ನೇನು ಬೇರೆ ಏನು ಹೇಳ್ತಾರೆ. ನಗ್ತಾ ಇದ್ದಾರೆ. ಇಲ್ಲ ಅದೆಲ್ಲ ಸುಳ್ಳು ಸರ್. ಅದು ಅವ್ರಿಗೆ ಏನು ಹೇಳ್ತೀರ ಮಾಡೋದು? ಇಲ್ಲ ಅವೆಲ್ಲ ಇನ್ನೂ ನನ್ನ ಬಗ್ಗೆ ಇನ್ನೂ ಏನೇನೋ ಎಲ್ಲ ಹೇಳಿದ್ದಾರೆ, ಅವೆಲ್ಲ ಫುಲ್ ಶುದ್ಧ ಸುಳ್ಳು ಸರ್ ಅಷ್ಟೇ. ನೀವು ಮನವಿ ಮಾಡ್ತೀರಾ ಸರ್ ಸರ್ಕಾರ? ಹೌದು, ಮುಂದಕ್ಕೆ ನಾವು ಹೋಗ್ತೀವಿ. ಹೌದು, ನಮ್ಮ ಒಂದು ಗದ್ಗೆ ರೋಡ್ ಇದೆ. ಏನಕ್ಕೆ ಅಂದರೆ ಅದು ಹತ್ತಿರದಲ್ಲೇ ಅದೇ ಮನೇಲಿ ಅವರು ಇದು ಕೊನೆಗೆ ಉಸಿರು ಎಳೆದಿರೋದ್ರಿಂದ ಆ ಜಾಗಕ್ಕೆ ಗದ್ಗೆ ಮೇನ್ ರೋಡ್ ಅಂತ ಇದೆಯಲ್ಲ, ಅದನ್ನ ಎಷ್ಟು ಜನಕ್ಕೆ ಮುಖ್ಯ ರಸ್ತೆ ಅಂತ ಇಟ್ಟರೆ ಒಂದು ಶಾಶ್ವತವಾಗಿ ಒಂದು ಹೆಸರು ಇರ್ತದೆ. ನಮ್ಮ ಮೈಸೂರಲ್ಲಿ ಇದ್ರು ಅಂತಲೂ ಒಂದು ಎಲ್ಲರೂ ಜನ ಕೂಡ ನೆನ್ಕತ್ತಾರೆ. ಹಾಂ ಹೌದು. ಮೊನ್ನೆ ಎಲ್ಲ ಪೊಲೀಸವರು ಆಗಿರಲಿ, ಸರ್ಕಾರದವರು ಆಗಲಿ, ಪ್ರೆಸ್ ಅವರು, ಮೀಡಿಯಾ ಎಲ್ಲರೂ ತುಂಬ ಸಹಕಾರ ಕೊಟ್ಟರು ಸರ್. ಎಲ್ಲರೂ ನಾವು ಅಂದ್ಕೊಂಡಿರಲಿಲ್ಲ ಅಷ್ಟು ಚೆನ್ನಾಗಿ ನಡೀತಿದೆ ಅಂತ. ನಾವು ಆ ತಕ್ಷಣಕ್ಕೆ ಏನು ಅಂದ್ಕೊಂಡು ಅಂದರೆ ನಾವು ಎಲ್ಲ ನಮ್ಮನೆ ಅವ್ರ ಮನೆ ಹತ್ರ ಕರ್ಕೋಗ್ಬೇಡ ಆ ಥರ ಮಾಡಬೇಕು ಅಂತ ಅಂದ್ಕೊಂಡೆ. ಅದು ಸಾಧ್ಯನೇ ಆಯ್ತಾ ಇರಲಿಲ್ಲ. ಗೌರ್ಮೆಂಟ್ ಅಷ್ಟೆಲ್ಲ ಇದು ಮಾಡಿ ತುಂಬ ಅಚ್ಚುಕಟ್ಟಾಗಿ ಮಾಡಿಕೊಟ್ರು ಸರ್. ಸ್ಪೆಷಲು ನಮ್ಮ ಪೊಲೀಸ್ ಇಲಾಖೆಯವರು ಹೌದು, ತುಂಬ ಚೆನ್ನಾಗಿ ಕೋಆಪ್ರೇಟ್ ಮಾಡಿದ್ದಾರೆ. ಹೇಳಿದ್ದಾರೆ ಹಂಸಲೇಖ ಸರ್ ಹೇಳಿದ್ದಾರೆ. ಹೌದು, ಏನಾದರೂ ಒಂದು ಶಾಶ್ವತವಾಗಿ ಒಂದು ಹೆಸರು ಅವ್ರು ಉಳಿಬೇಕು ಅಂತ ಎಲ್ಲರ ಮನಸ್ಸಲ್ಲೂ ಮಾಡಿಕೊಡ್ಬೇಕು ಅಂತ ನಾವು ಕೇಳ್ಕೊತೀವಿ. ಮುಂದಕ್ಕೆ ನಾವು ಏನಂತ ಅಂದರೆ ಅದೇ ಜಮೀನಲ್ಲಿ ಅಮ್ಮ ಅಸ್ಥಿ ಇದು ಮಾಡೋದಲ್ಲ, ಅದು ಅಮ್ಮ ನನ್ನ ಹೆಸರಲ್ಲಿ ತಗೊಟ್ಟಿರೋದು, ಮತ್ತು ಅಮ್ಮ ಎಲ್ಲ ಆಸ್ತಿ ನನ್ನ ಹೆಸರು ಬರೆದಿದ್ದಾರೆ, ಮತ್ತು ಅಮ್ಮ ಎಲ್ಲ ನಾನು ಬಂಧನದಲ್ಲಿ ಇಟ್ಟಿದ್ದೆ, ಮತ್ತು ಆ ಥರ ಎಲ್ಲ ಏನೇನೋ ರೂಮರ್ ಇದು ಮಾಡಿದ್ದಾರೆ. ಅದೆಲ್ಲ ಶುದ್ಧ ಸುಳ್ಳು. ಏನಕ್ಕೆ ಅಂದರೆ ಅಮ್ಮನ ಇಷ್ಟು ಜನ ಹತ್ತಿರದಿಂದ ನೋಡಿರೋರು, 24 hours ಅವ್ರ ಬಗ್ಗೆ ಚಲನ ಇವ್ರಿಗೆಲ್ಲ ಗೊತ್ತು. ನೀವೇನೋ ಏನಿಲ್ಲ ಸರ್, ನೀವೆಲ್ಲ ಸಹಕಾರ ಕೊಡಬೇಕು. ಅವರು ನಮಗೋಸ್ಕರ ಸೌತ್ ಇಂಡಿಯಾದಲ್ಲಿ ಇಂಥ ದೊಡ್ಡ ಬಿಗ್ ಸೂಪರ್ ಸ್ಟಾರ್ ಆದರೂ ಕೂಡ ನಮ್ಮೇಲೆ ಪ್ರೀತಿಗೋಸ್ಕರ ಮೈಸೂರಿಗೆ ಬಂದಿದ್ದಾರೆ, ಮೈಸೂರಲ್ಲಿ ನೆಲೆಸಿದ್ದಾರೆ, ಕರ್ನಾಟಕ ಜನತೆನ ಇಷ್ಟೊಂದು ಪ್ರೀತಿಸಿದ್ದಾರೆ. ಅದೆಲ್ಲ ನಮ್ಗಳಿಂದ ಸಾಧ್ಯ, ನವೀನಿಂದ ಸೇರಿ ನಮ್ಮ ಎಲ್ಲರಿಂದನೂ ಸಾಧ್ಯ. ನೀವೆಲ್ಲ ನಮ್ಗೆ ಪ್ರೋತ್ಸಾಹ ಕೊಡಬೇಕು, ನಮ್ಮನ್ನು ಬೇಷ್ ಅನ್ಬೇಕು. ಅದನ್ನು ಬಿಟ್ಟು ತಪ್ಪಾಗಿ ಪಬ್ಲಿಷ್ ಮಾಡೋದು, ಆಸ್ತಿ ಇವ್ರಿಗೆಲ್ಲ ಬರೆದು ಬಿಟ್ಟವ್ರೆ, ಜಮೀನು ಇವ್ರಿಗೋಸ್ಕರ ಇವ್ರ ಹೆಸ್ರಿಗೆ ತೆಗೆದು ಕೊಟ್ಬಿಟ್ಟಿದ್ದಾರೆ. ದಯವಿಟ್ಟು ಅದೆಲ್ಲ ಬೇಡಿ, ನೀವೆಲ್ಲ ಸಹಕಾರ ಕೊಡಿ, ಓಕೆನಾ? ಇವತ್ತು ಅವ್ರೇನಾದ್ರು ಮೈಸೂರಲ್ಲಿ ನೆಲೆಸಿದ್ದಾರೆ ಅಂದರೆ ನಿಮ್ಮೆಲ್ಲರ ಪುಣ್ಯ, ನಿಮಗೂ ಖುಷಿ, ನಿಮಗೂ ಹೆಮ್ಮೆ ಥರ ಅಂತ ವಿಷಯ. ಅದು ಸಪೋರ್ಟ್ ಮಾಡಿ ಸಹಕಾರ ಕೊಡಿ. ಅದು ನವೀನ್ ಮತ್ತು ನನ್ನ ಇಬ್ಬರ ಹೆಸರಲ್ಲಿ ಇದೆ ಜಮೀನು. ನಾವೇ ಕಷ್ಟಪಟ್ಟು ತೊಗೊಂಡಿರೋದು. ಅದು ಅಮ್ಮನಿಗೋಸ್ಕರನೇ ಅಂತ ನಮ್ಮ ಮನಸ್ಸಲ್ಲಿ ಇಟ್ಕೊಂಡು ತೊಗೊಂಡಿದ್ವಿ. ನಮ್ಮ ಆಸೆ ಅಂತೆ ಅವರು ಅಲ್ಲಿ ನೆಲೆಸಿದ್ರು. ಇವಾಗ ಅದು ನಮಗೆ ಅದಕ್ಕಿಂತ ನಮ್ಗೆ ಇನ್ನೇನು ಇಲ್ಲ. ನಮಗೆ ಎಲ್ಲ ಅದೊಂದು ಪುಣ್ಯ ನಮ್ಗೆ ಸಿಕ್ತಲ್ಲ, ಅದೊಂದೇ ನಮ್ಮ ಜನ್ಮ ಸಾರ್ಥಕ ಆಯಿತು. ಇದೊಂದು ಹೇಳಲಿಕ್ಕೆ ಬಯಸ್ತೀನಿ. ದಯವಿಟ್ಟು ಯಾವುದೇ ರೀತಿ ರೂಮರ್ಸು ಬೇಡಿ, ದಯವಿಟ್ಟು ಸಪೋರ್ಟ್ ಮಾಡಿ ಕೇಳ್ಕೊತೀನಿ. ನಮ್ಮಿಂದ ಏನಾದ್ರು ಗೊತ್ತಿಲ್ಲದೆ ತಪ್ಪಾಗಿದ್ದರೆ ನಿಮಗೆ ಕ್ಷಮಿಸಿ. ನೀವೆಲ್ಲ ತುಂಬ ಚೆನ್ನಾಗಿ ಸಪೋರ್ಟ್ ಮಾಡಿದ್ದೀರಾ. ಇನ್ನು ಮುಂದೆನೂ ನಿಮ್ಮ ಆಶೀರ್ವಾದ ನಮ್ಮ ಮೇಲೆ ಇರಬೇಕು ಪ್ಲೀಸ್. ಥ್ಯಾಂಕ್ ಯು.